ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. 1980 ಏಪ್ರಿಲ್ 6ರಂದು ಹುಟ್ಟಿದಂತ ಪಕ್ಷ ಇಂದು ಅದರ ರಾಷ್ಟ್ರಾಧ್ಯಕ್ಷನಿಗಿಂತ ವಯಸ್ಸಿನಲ್ಲಿ ದೊಡ್ಡದು. 45 ವರ್ಷದ ಯುವ ನಾಯಕನ ಕೈಗೆ 46 ವರ್ಷದ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ ಚಾವಿ. 75 ವರ್ಷದ ಪ್ರಧಾನಿ, 61 ವರ್ಷದ ಗೃಹ ಸಚಿವ, 74 ವರ್ಷದ ರಕ್ಷಣಾ ಸಚಿವರ ನಡುವೆ ಅತಿ ಕಿರಿಯ ರಾಷ್ಟ್ರಾಧ್ಯಕ್ಷನ ರಾಜಕೀಯ ಪರೀಕ್ಷೆ ಶುರು. 12ನೇ ತರಗತಿ ಶಿಕ್ಷಣ, ಆದ್ರೆ 5 ಬಾರಿ ಶಾಸಕರಾಗಿ ರಾಜಕೀಯ PhD, ಸಂಬಳವಿಲ್ಲದ ಹುದ್ದೆ, ಆದ್ರೆ 10,000 ಕೋಟಿ ರೂಪಾಯಿ ಖಾತೆ ಹೊಂದಿದ ಪಕ್ಷ, 772 ಜಿಲ್ಲೆಗಳಲ್ಲಿ ಸ್ವಂತ ಭೂಮಿ, 18 ಕೋಟಿ ಸದಸ್ಯರು, ಜಗತ್ತಿನ ಅತಿ ದೊಡ್ಡ ಪಕ್ಷ. ದಕ್ಷಿಣ ಪೂರ್ವ ಭಾರತದಲ್ಲಿ ಇನ್ನು ಅಪೂರ್ಣ ಯುದ್ಧ, ಪಂಚರಾಜ್ಯ ಚುನಾವಣೆಗಳೇ ಮೊದಲ ಟಾರ್ಗೆಟ್. ಇದು ಕೇವಲ ನೇಮಕಾತಿಯಲ್ಲ, ಇದು ಬಿಜೆಪಿಯ ಮುಂದಿನ ದಶಕದ ರಾಜಕೀಯ ಬ್ಲೂ ಪ್ರಿಂಟ್. ಈ ಯುವ ಅಧ್ಯಕ್ಷನೊಂದಿಗೆ ಬಿಜೆಪಿಯ ಶಕ್ತಿ ವಿಸ್ತರಿಸುತ್ತದೆಯೇ ಅಥವಾ ಈಗಿನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳುವ ಹೋರಾಟವೇ? ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಏಪ್ರಿಲ್ 6ರಂದು ಜನಿಸಿದ ಪಕ್ಷಕ್ಕಿಂತ ಇಂದು ಅದರ ರಾಷ್ಟ್ರಾಧ್ಯಕ್ಷನ ವಯಸ್ಸು ಕಡಿಮೆ ಎಂಬ ಸಂಗತಿ ಭಾರತೀಯ ರಾಜಕೀಯದಲ್ಲೇ ಅಪರೂಪದ ವ್ಯತಿರಿಕ್ತ ಚಿತ್ರವನ್ನ ಬಿಡಿಸುತ್ತದೆ. ಬಿಜೆಪಿಗೆ ಈಗ 46 ವರ್ಷ, ಆದ್ರೆ ಅದರ ನೂತನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ಗೆ ಕೇವಲ 45 ವರ್ಷ. ಇದು ಕೇವಲ ವಯಸ್ಸಿನ ಅಂಕಿಯಲ್ಲ, ಇದು ಪೀಳಿಗೆ ಬದಲಾವಣೆಯ ಘೋಷಣೆ. ಬಿಜೆಪಿ ಕಂಡ ಅತಿ ಕಿರಿಯ ರಾಷ್ಟ್ರಾಧ್ಯಕ್ಷ ಇಂದು 75 ವರ್ಷದ ಪ್ರಧಾನಿಯೊಂದಿಗೆ, 61 ವರ್ಷದ ಗೃಹ ಸಚಿವರೊಂದಿಗೆ, 74 ವರ್ಷದ ರಕ್ಷಣಾ ಸಚಿವರೊಂದಿಗೆ ಮತ್ತು 98 ವರ್ಷದ ಲಾಲಾ ಕೃಷ್ಣ ಅಡ್ವಾಣಿಯವರ ಅನುಭವದ ನೆರಳಲ್ಲೇ ಪಕ್ಷದ ರಥವನ್ನು ಮುನ್ನಡೆಸಬೇಕಾದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಯುವ ಶಕ್ತಿ ಮತ್ತು ಅನುಭವದ ಸಂಯೋಜನೆ ಯಶಸ್ವಿಯಾಗುತ್ತದೆಯೇ ಎಂಬ ಪ್ರಶ್ನೆಯೇ ಈಗ ಬಿಜೆಪಿ ರಾಜಕೀಯದ ಕೇಂದ್ರ ಬಿಂದು. ಅಫಿಡವಿಟ್ ಪ್ರಕಾರ ನಿತಿನ್ ನಬೀನ್ ಅವರ ವಿದ್ಯಾಭ್ಯಾಸ 12ನೇ ತರಗತಿಯಲ್ಲಿ ನಿಂತಿರಬಹುದು, ಆದ್ರೆ ರಾಜಕೀಯ ಅನುಭವದಲ್ಲಿ ಅವರು 5 ಬಾರಿ ಶಾಸಕರಾಗಿ ಕೆಲಸ ಮಾಡಿರುವ ವ್ಯಕ್ತಿ. 26ನೇ ವಯಸ್ಸಿನಲ್ಲಿ ಶಾಸಕರಾದ ಅವರು 45ರ ಈ ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಎಂದ್ರೆ ಅದು ಅದೃಷ್ಟವಲ್ಲ, ಸಂಘಟನೆಯೊಳಗಿನ ನಂಬಿಕೆ, RSS ನಿಷ್ಠೆ, ಶಿಸ್ತು ಮತ್ತು ಸಂಘಟನಾ ಕಾರ್ಯಕ್ಷಮತೆ ನಿತಿನ್ ಅವರನ್ನು ಈ ಹುದ್ದೆಗೆ ತಂದು ನಿಲ್ಲಿಸಿದೆ. ಬಿಜೆಪಿಯಲ್ಲಿ ಹುದ್ದೆಗಳು ಹಠಾತ್ತನೆ ದೊರಕಿದಂತೆ ಕಾಣಬಹುದು, ಆದ್ರೆ ಅದರ ಹಿಂದೆ ದೀರ್ಘಕಾಲದ ಸಂಘಟನಾ ಪರಿಶ್ರಮ ಅಡಗಿರುತ್ತದೆ ಎಂಬುದಕ್ಕೆ ನಿತಿನ್ ಅವರ ಪಯಣವೇ ಸಾಕ್ಷಿ. ಬಿಜೆಪಿ ಇಂದು ಸತತ 3ನೇ ಬಾರಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ. ದೇಶದ 20 ರಾಜ್ಯಗಳಲ್ಲಿ ಕೆಲವೆಡೆ ಸ್ವಂತ ಬಹುಮತದ ಮೇಲೆ ಮತ್ತೆ ಕೆಲವೆಡೆ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಆಡಳಿತ ನಡೆಸುತ್ತಿದೆ. ಆದ್ರೆ ಮುಂದೆ ಇರುವ ಸವಾಲು ಸುಲಭವಲ್ಲ. 2026ರಲ್ಲಿ ಚುನಾವಣೆ ಎದುರಿಸುವ ಪಂಚ ರಾಜ್ಯಗಳ ಪೈಕಿ ಅಸ್ಸಾಂ ಹೊರತುಪಡಿಸಿ ಉಳಿದ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬಿಜೆಪಿ ಇನ್ನು ಅಧಿಕಾರದ ಗಡಿ ತಲುಪಿಲ್ಲ. ಬಂಗಾಳದಲ್ಲಿ ಮಾತ್ರ ಕೊಂಚ ಭರವಸೆ ಕಾಣಿಸುತ್ತಿದೆ. ಹೀಗಾಗಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ನಿತಿನ್ ನಬೀನ್ ಈ 5 ರಾಜ್ಯಗಳಿಗೆ ಸ್ಪಷ್ಟ ಚುನಾವಣಾ ಗುರಿಗಳನ್ನ ನಿಗದಿಪಡಿಸಿರುವುದು ಅವರ ನಾಯಕತ್ವ ಕೇವಲ ನಿರ್ವಹಣೆಗೆ ಸೀಮಿತವಲ್ಲ, ವಿಸ್ತರಣೆಯ ರಾಜಕೀಯಕ್ಕೆ ಸಿದ್ಧವಾಗಿದೆ ಎಂಬ ಸಂದೇಶ ನೀಡುತ್ತಿದೆ. ಅಚ್ಚರಿಯ ಸಂಗತಿ ಎಂದ್ರೆ ಬಿಜೆಪಿಯಲ್ಲಿ ಹುದ್ದೆ ಎಂದರೆ ಸಂಬಳವಲ್ಲ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಹ ಯಾವುದೇ ವೇತನವಿಲ್ಲ. ಜಿಲ್ಲಾಧ್ಯಕ್ಷರಿಂದ ಆರಂಭಿಸಿ ರಾಷ್ಟ್ರೀಯ ಅಧ್ಯಕ್ಷರ ತನಕ ಪಕ್ಷ ನೋಡುವುದು ಪ್ರಯಾಣ ಮತ್ತು ವಸತಿ ವೆಚ್ಚವನ್ನಷ್ಟೇ. ಇದು ಅಧಿಕಾರಕ್ಕಾಗಿ ಅಲ್ಲ, ಸೇವೆಗಾಗಿ ಎಂಬ ರಾಜಕೀಯ ಸಂಸ್ಕೃತಿಯನ್ನ ಬಿಜೆಪಿ ಕಟ್ಟಿಕೊಂಡಿದೆ ಎಂಬ ವಾದವನ್ನು ಪಕ್ಷ ಮುಂದಿಡುತ್ತದೆ. ಇದೇ ಮಾದರಿಯಲ್ಲಿ ಸಂಘಟನೆಯನ್ನು ಆರ್ಥಿಕವಾಗಿ ಬಲಪಡಿಸಿಕೊಂಡಿರುವ ಬಿಜೆಪಿ ಇಂದು ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ
ಕೊನೆಯಲ್ಲೂ ತನ್ನ ನೆಲೆಯನ್ನ ಶಾಶ್ವತಗೊಳಿಸಿದೆ. 2014ಕ್ಕೂ ಮೊದಲ ಕೇವಲ 200 ಜಿಲ್ಲೆಗಳಲ್ಲಷ್ಟೇ ಶಾಶ್ವತ ಕಚೇರಿಗಳಿದ್ದ ಪಕ್ಷ ಇಂದು 772 ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಅಥವಾ ನೋಂದಾಯಿತ ಭೂಮಿಯನ್ನ ಹೊಂದಿದೆ. ಇದು ಚುನಾವಣೆಗೆ ಮಾತ್ರವಲ್ಲ, ದೀರ್ಘಕಾಲದ ರಾಜಕೀಯ ಹಿಡಿತಕ್ಕೆ ಹಾಕಿರುವ ಅಡಿಪಾಯ. ಹಣಕಾಸಿನ ದೃಷ್ಟಿಯಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಅಂತರ ಈಗ ಕೇವಲ ರಾಜಕೀಯವಲ್ಲ, ವ್ಯವಸ್ಥಾತ್ಮಕವಾಗಿದೆ. ಕಾಂಗ್ರೆಸ್ ಖಜಾಂಚಿ ಅಜಯ್ ಮಾಕನ್ ರಾಜ್ಯಸಭೆಯಲ್ಲಿ ಹೇಳಿದಂತೆ ಬಿಜೆಪಿಯ ಖಾತೆಗಳಲ್ಲಿ 10,107 ಕೋಟಿ ರೂಪಾಯಿ ಇದ್ರೆ ಕಾಂಗ್ರೆಸ್ ಬಳಿ ಕೇವಲ 134 ಕೋಟಿ ರೂಪಾಯಿ, ಅಂದ್ರೆ 75 ಪಟ್ಟು ವ್ಯತ್ಯಾಸ. 2023-2024ರಲ್ಲಿ ಬಿಜೆಪಿ ಘೋಷಿಸಿದ 4,340 ಕೋಟಿ ರೂಪಾಯಿ ಆದಾಯವು ದೇಶದ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆದಾಯದ 74%. ಈ ಅಂಕಿಅಂಶಗಳು ಬಿಜೆಪಿಯು ಇಂದು ಆರ್ಥಿಕವಾಗಿ ಅತಿದೊಡ್ಡ ರಾಜಕೀಯ ಶಕ್ತಿಯಾಗಿರುವುದನ್ನು ಸ್ಪಷ್ಟಪಡಿಸುತ್ತವೆ. ಸಂಘಟನಾ ಶಕ್ತಿಯ ಮತ್ತೊಂದು ಮುಖವೇ ಸದಸ್ಯತ್ವ. 18 ಕೋಟಿಗೂ ಹೆಚ್ಚು ಪ್ರಾಥಮಿಕ ಸದಸ್ಯರು ಮತ್ತು 2 ಕೋಟಿಗೂ ಹೆಚ್ಚು ಸಕ್ರಿಯ ಸದಸ್ಯರೊಂದಿಗೆ ಬಿಜೆಪಿ ಇಂದು ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷವಾಗಿದೆ. ರಷ್ಯಾ ಮತ್ತು ಜಪಾನ್ಗಳ ಜನಸಂಖ್ಯೆಗಿಂತಲೂ ಹೆಚ್ಚು ಸದಸ್ಯರನ್ನ ಹೊಂದಿರುವುದು ಕೇವಲ ಸಂಖ್ಯೆಯ ಹೆಮ್ಮೆಯಲ್ಲ, ಅದು ಪ್ರತಿಯೊಂದು ಮನೆಗೂ ತಲುಪುವ ರಾಜಕೀಯ ಜಾಲ. ಈ ಜಾಲವೇ ಬಿಜೆಪಿಯನ್ನ ಚುನಾವಣಾ ಸಮಯದಲ್ಲಿ ಮಾತ್ರವಲ್ಲ, ವರ್ಷ ಪೂರ್ತಿ ಚಲಿಸುವ ಪಕ್ಷವಾಗಿಸಿದೆ. ಸಾಮಾನ್ಯನನ್ನು ನಾಯಕನನ್ನಾಗಿ ರೂಪಿಸುವ ಸಾಮರ್ಥ್ಯವು ಬಿಜೆಪಿಯ ರಾಜಕೀಯದ ಪ್ರಮುಖ ಲಕ್ಷಣ. ಚಾಯ್ವಾಲದಿಂದ ಪ್ರಧಾನಿವರೆಗೆ, ಆದಿವಾಸಿ ಮಹಿಳೆಯಿಂದ ರಾಷ್ಟ್ರಪತಿವರೆಗೆ, ರೈತ ಮಗನಿಂದ ಮುಖ್ಯಮಂತ್ರಿ ತನಕ ಈ ಕಥೆಗಳು ಬಿಜೆಪಿಯೊಳಗೆ ಸಾಧ್ಯವಾಗಿವೆ. ಕರ್ನಾಟಕದ ಸುಳ್ಯದ ಶಾಸಕಿ ಭಾಗೀರಥಿ ಮುರುಳಯ್ಯರ ಪಯಣವಾಗಲಿ, ರಿಕ್ಷಾ ಚಾಲಕನಿಂದ ಶಾಸಕರಾದ ಈಶ್ವರ್ ಸಾಹು ಅವರ ಕಥೆಯಾಗಲಿ, ಇವು ಬಿಜೆಪಿ ಕಟ್ಟಿಕೊಳ್ಳುತ್ತಿರುವ ತಳಮಟ್ಟದ ರಾಜಕೀಯದ ಉದಾಹರಣೆಗಳು. ನಿತಿನ್ ಅಭಿನವರು ಕಾಯಸ್ಥ ಸಮುದಾಯದವರು. ಬಿಹಾರದಲ್ಲಿ ಕೇವಲ 0.5% ಜನಸಂಖ್ಯೆ ಇರುವ ಸಮುದಾಯದಿಂದ ಬಂದ ನಾಯಕ ರಾಷ್ಟ್ರಾಧ್ಯಕ್ಷನಾಗಿರುವುದು ಸಂಖ್ಯೆಗಳ ರಾಜಕೀಯಕ್ಕಿಂತ ಸಂಘಟನೆಯ ರಾಜಕೀಯಕ್ಕೆ ಬಿಜೆಪಿ ಎಷ್ಟು ಒತ್ತು ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಜನಸಂಘದಿಂದ ಬಿಜೆಪಿವರೆಗೆ ಈ ಪಯಣ ಸುಲಭವಿರಲಿಲ್ಲ. 1952ರಲ್ಲಿ ಕೇವಲ 3 ಸಂಸದರು ಮತ್ತು 3% ಮತಗಳಿಂದ ಆರಂಭವಾದ ರಾಜಕೀಯ ಇಂದು 2024ರಲ್ಲಿ 240 ಸಂಸದರು ಮತ್ತು 36.56% ಮತಗಳವರೆಗೆ ಬಂದಿದೆ. ಇದು ಏರಿಕೆಯ ಕಥೆ ಮಾತ್ರವಲ್ಲ, ನಿರಂತರ ರೂಪಾಂತರದ ಕಥೆ. ಈಗ ಪ್ರಶ್ನೆ ಒಂದೇ, ಈ ಮಹಾಕಾಯ ಸಂಘಟನೆಯನ್ನು ಯುವ ಅಧ್ಯಕ್ಷನಾಗಿ ನಿತಿನ್ ನಬೀನ್ ಯಾವ ದಿಕ್ಕಿಗೆ ಕೊಂಡೊಯ್ಯಲಿದ್ದಾರೆ? ದಕ್ಷಿಣ ಮತ್ತು ಪೂರ್ವ ಭಾರತದಲ್ಲಿ ಬಿಜೆಪಿ ತನ್ನ ಗಡಿಗಳನ್ನು ವಿಸ್ತರಿಸಬಹುದೇ? ಯುವ ಮತದಾರರನ್ನು ಇನ್ನಷ್ಟು ಸೆಳೆಯುವಲ್ಲಿ ಅವರು ಯಶಸ್ವಿಯಾಗುವರೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಮುಂದೆ ಬರುವ ಚುನಾವಣೆಗಳು. ಆದ್ರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ, ಬಿಜೆಪಿ ಎಂಬ ರಾಜಕೀಯ ಯಂತ್ರಕ್ಕೆ ಈಗ ಹೊಸ ಚಾಲಕ ಸಿಕ್ಕಿದ್ದಾನೆ ಮತ್ತು ಆ ಚಾಲಕನ ಪ್ರಯಾಣವನ್ನು ದೇಶದ ರಾಜಕೀಯ ಕಣ್ಣಿಟ್ಟು ನೋಡ್ತಿದೆ. ನಿತಿನ್ ನಬೀನ್ ಅವರ ಮುಂದೆ ಇರುವ ಸವಾಲು ಕೇವಲ ಚುನಾವಣೆ ಗೆಲ್ಲುವುದಕ್ಕಷ್ಟೇ ಸೀಮಿತವಲ್ಲ, ಬಿಜೆಪಿಯೊಳಗಿನ ಹಿರಿಯ ಕಿರಿಯ ಸಮತೋಲನವನ್ನು ಕಾಯ್ದುಕೊಂಡು ಸಂಘಟನೆ ಮತ್ತು ಸರ್ಕಾರದ ನಡುವೆ ಸಮನ್ವಯ ಸಾಧಿಸುವುದು ಅವರ ಮೊದಲ ಪರೀಕ್ಷೆ. ಪ್ರಧಾನಿ ಮೋದಿ ಅವರ ಪ್ರಭಾವಿ ನಾಯಕತ್ವದ ನಡುವೆ ರಾಷ್ಟ್ರಾಧ್ಯಕ್ಷನ ಪಾತ್ರ ಸಾಂಕೇತಿಕವಾಗಿ ಕಾಣಿಸಿಕೊಳ್ಬಾರದು ಎಂಬುದೇ ನಿತಿನ್ ಎದುರಿಸಬೇಕಾದ ದೊಡ್ಡ ಸವಾಲು. ಪಕ್ಷದ ತೀರ್ಮಾನಗಳಲ್ಲಿ ತನ್ನದೇ ಗುರುತು ಮೂಡಿಸಬೇಕಾದ ಒತ್ತಡವು ಅವರ ಮೇಲಿದೆ. ಇನ್ನೊಂದು ಮಹತ್ವದ ಅಂಶ ಏನೆಂದ್ರೆ, ಬಿಜೆಪಿ ಈಗ ಪ್ರತಿಪಕ್ಷಗಳಷ್ಟೇ ಅಲ್ಲ, ತನ್ನದೇ ಆಡಳಿತದ ವಿರುದ್ಧ ಉದ್ಭವಿಸುತ್ತಿರುವ ಅಸಮಾಧಾನಗಳನ್ನು ಎದುರಿಸಬೇಕಾಗಿದೆ. ದರ ವರ್ಧನೆ, ಉದ್ಯೋಗ, ಪ್ರಾದೇಶಿಕ ಅಸಮಾನತೆ ಮತ್ತು ಸಾಮಾಜಿಕ ಪ್ರತಿನಿಧಿತ್ವದ ಪ್ರಶ್ನೆಗಳು ಯುವ ಮತದಾರರ ನಡುವೆ ಹೆಚ್ಚು ಪ್ರಬಲವಾಗುತ್ತವೆ. ಈ ಪ್ರಶ್ನೆಗಳಿಗೆ ಸಂಘಟನಾ ಮಟ್ಟದಲ್ಲಿ ಸ್ಪಷ್ಟ ಉತ್ತರ ಕೊಡುವ ಹೊಣೆ ರಾಷ್ಟ್ರಾಧ್ಯಕ್ಷನ ಮೇಲಿದೆ. ಕೇವಲ ನಾಯಕತ್ವದ ಕರಿಷ್ಮೆ ಮೇಲಲ್ಲ, ನೆಲಮಟ್ಟದ ಸಮಸ್ಯೆಗಳ ಸ್ಪಂದನೆಯ ಮೇಲೆ ಮುಂದಿನ ರಾಜಕೀಯ ಯುದ್ಧ ನಿರ್ಧಾರವಾಗಲಿದೆ. ಬಿಜೆಪಿಯು ಈವರೆಗೆ ಯಶಸ್ವಿಯಾಗಿರುವುದು ಬಲಿಷ್ಠ ಕೇಂದ್ರ ನಾಯಕತ್ವ ಮತ್ತು ಕಟ್ಟುನಿಟ್ಟಾದ ಸಂಘಟನೆಯ ಕಾರಣ. ಆದ್ರೆ ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದ ನಾಯಕರಿಗೆ ಹೆಚ್ಚು ಸ್ವಾಯತ್ತತೆ ನೀಡುವ
ಅಗತ್ಯವು ಎದುರಾಗಬಹುದು. ದಕ್ಷಿಣ ಮತ್ತು ಪೂರ್ವ ಭಾರತದಲ್ಲಿ ಸ್ಥಳೀಯ ಸಂಸ್ಕೃತಿ, ಭಾಷೆ ಮತ್ತು ರಾಜಕೀಯ ಸಂವೇದನೆಗಳನ್ನ ಅರ್ಥ ಮಾಡಿಕೊಂಡು ಮುನ್ನಡೆಯುವುದು ಅನಿವಾರ್ಯ. ನಿತಿನ್ ನಬೀನ್ ಅವರ ನಾಯಕತ್ವ ಈ ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತದೆಯೇ ಅಥವಾ ಹಳೆಯ ಮಾದರಿಯನ್ನೇ ಮುಂದುವರಿಸುತ್ತದೆಯೇ ಎಂಬುದು ಬಿಜೆಪಿಯ ಭವಿಷ್ಯ ದಿಕ್ಕನ್ನ ನಿರ್ಧರಿಸಲಿದೆ. ಹೀಗಾಗಿ ನಿತಿನ್ ನಬೀನ್ ಅವರ ರಾಷ್ಟ್ರಾಧ್ಯಕ್ಷತ್ವ ಕೇವಲ ಒಂದು ನೇಮಕಾತಿಯಲ್ಲ, ಅದು ಬಿಜೆಪಿಯ ಮುಂದಿನ ದಶಕದ ರಾಜಕೀಯ ದಿಕ್ಕಿನ ಸೂಚನೆ. ಯುವಶಕ್ತಿ ಮತ್ತು ಸಂಘಟನಾ ಅನುಭವದ ಈ ಸಂಯೋಜನೆ ಪಕ್ಷವನ್ನು ಮತ್ತಷ್ಟು ವಿಸ್ತರಿಸಬಹುದೇ ಅಥವಾ ಈಗಿರುವ ಪ್ರಾಬಲ್ಯವನ್ನ ಕಾಯ್ದುಕೊಳ್ಳುವುದರಲ್ಲೇ ಸೀಮಿತವಾಗುತ್ತದೆ? ಉತ್ತರ ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಒಂದು ಮಾತ್ರ ನಿಶ್ಚಿತ, ಭಾರತೀಯ ರಾಜಕೀಯದ ಮುಂದಿನ ಅಧ್ಯಾಯದಲ್ಲಿ ನಿತಿನ್ ನಬೀನ್ ಎಂಬ ಹೆಸರು ನಿರ್ಣಾಯಕ ಪಾತ್ರ ವಹಿಸಲಿದೆ. ಮುಂಬರುವ ವರ್ಷಗಳಲ್ಲಿ ಬಿಜೆಪಿಯ ಕಾರ್ಯತಂತ್ರ ಇನ್ನಷ್ಟು ಡೇಟಾ ಆಧಾರಿತ ಮತ್ತು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಲಿದೆ ಎಂಬುದು ಸ್ಪಷ್ಟ. ಸದಸ್ಯತ್ವದ ಮಾಹಿತಿ, ಬೂತ್ ಮಟ್ಟದ ಪ್ರತಿಕ್ರಿಯೆಗಳು, ಸಾಮಾಜಿಕ ಮಾಧ್ಯಮದ ಪ್ರಭಾವ ಮತ್ತು ಮತದಾರರ ಮನೋಭಾವ ಇವೆಲ್ಲವನ್ನು ಒಂದೇ ವ್ಯವಸ್ಥೆಯೊಳಗೆ ಕಟ್ಟಿ ಹಿಡಿಯುವ ಹೊಣೆ ರಾಷ್ಟ್ರಾಧ್ಯಕ್ಷನ ಮೇಲಿದೆ. ಕೇವಲ ಭಾವನಾತ್ಮಕ ರಾಜಕೀಯವಲ್ಲ, ಸೂಕ್ಷ್ಮ ಲೆಕ್ಕಾಚಾರ ಮತ್ತು ನಿಖರ ಯೋಜನೆಯ ರಾಜಕೀಯವೇ ಮುಂದಿನ ಚುನಾವಣಾ ಯುದ್ಧದ ಸ್ವರೂಪವಾಗಲಿದೆ. ಇನ್ನೊಂದೆಡೆ ಪ್ರತಿಪಕ್ಷಗಳ ಒಕ್ಕೂಟಗಳು ನಿಧಾನವಾಗಿ ರೂಪುಗೊಳ್ಳುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ತನ್ನ ಕಥನವನ್ನ ಇನ್ನಷ್ಟು ಬಲಪಡಿಸಬೇಕಾದ ಅಗತ್ಯ ಎದುರಾಗಿದೆ. ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ ಮತ್ತು ಸಾಂಸ್ಕೃತಿಕ ಗುರುತು ಈ ಮೂರು ಅಕ್ಷರಗಳ ಸುತ್ತ ಬಿಜೆಪಿ ತನ್ನ ರಾಜಕೀಯವನ್ನ ಕಟ್ಟಿಕೊಂಡಿದ್ರು. ಪ್ರಾದೇಶಿಕ ಅಸಮಾಧಾನಗಳು ಮತ್ತು ಸಾಮಾಜಿಕ ಸಮತೋಲನದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡದೆ ಹೋದ್ರೆ ಅದು ಸವಾಲಾಗಿ ಪರಿಣಮಿಸಬಹುದು. ಈ ಸಮತೋಲನವನ್ನು ಸಾಧಿಸುವುದು ನಿತಿನ್ ನಬೀನ್ ನಾಯಕತ್ವದ ಅತಿ ಸೂಕ್ಷ್ಮ ಪರೀಕ್ಷೆ. ಒಟ್ನಲ್ಲಿ ನಿತಿನ್ ನಬೀನ್ ಅವರ ಅಧ್ಯಕ್ಷತ್ವವು ಬಿಜೆಪಿಗೆ ಒಂದು ಸಂಕ್ರಮಣ ಕಾಲದ ನಾಯಕತ್ವ. ಇದು ಹಳೆಯ ಅನುಭವ ಮತ್ತು ಹೊಸ ಆಕಾಂಕ್ಷೆಗಳ ನಡುವಿನ ಸೇತುವೆ. ಸಂಘಟನೆಯ ಅಪಾರ ಶಕ್ತಿ, ಆರ್ಥಿಕ ಸಂಪನ್ಮೂಲ ಮತ್ತು ಕೇಂದ್ರದ ಅಧಿಕಾರ ಈ ಮೂರನ್ನು ಸಮನ್ವಯವಾಗಿ ಬಳಸಿಕೊಂಡು ಪಕ್ಷವನ್ನ ಮುನ್ನಡೆಸಬೇಕಾಗಿದೆ. 46 ವರ್ಷದ ಪಕ್ಷಕ್ಕೆ 45 ವರ್ಷದ ರಾಷ್ಟ್ರಾಧ್ಯಕ್ಷ. ಅನುಭವದ ಪರ್ವತಗಳ ನಡುವೆ ಯುವ ನಾಯಕನ ರಾಜಕೀಯ ಸಮತೋಲನದ ಪರೀಕ್ಷೆ. ಅಪಾರ ಹಣ, ಭಾರಿ ಸಂಘಟನೆ, 18 ಕೋಟಿ ಸದಸ್ಯರ ರಾಜಕೀಯ ಯಂತ್ರ. ಆದ್ರೆ ಪ್ರಶ್ನೆ ಮಾತ್ರ ಒಂದೇ, ಈ ಶಕ್ತಿಗೆ ಹೊಸ ದಿಕ್ಕು ಕೊಡಲಿರುವವರು ಯಾರು? ನಿತಿನ್ ನಬೀನ್ ಹೆಸರು ಇನ್ನು ಕೇವಲ ರಾಷ್ಟ್ರಾಧ್ಯಕ್ಷನಲ್ಲ, ಮುಂದಿನ ಚುನಾವಣೆಗಳ ಫಲಿತಾಂಶದ ಸೂಚಕ. ಬಂಗಾಳ, ದಕ್ಷಿಣ, ಪೂರ್ವ ಭಾರತ ಎಲ್ಲವೂ ಈ ನಾಯಕತ್ವದ ಪರೀಕ್ಷಾ ಭೂಮಿ. ಇದು ಆರಂಭ ಮಾತ್ರ, ಪರಿಣಾಮ ತೀರ್ಮಾನಿಸೋದು ಮತದಾರರು. ರಾಜಕೀಯದ ಮುಂದಿನ ಅಧ್ಯಾಯ ಎಲ್ಲಿ ಮುಗಿಯೋದಿಲ್ಲ. ಬಿಜೆಪಿ ಆಯ್ಕೆ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.